ನಿಮ್ಮ ಅಡ್ವೊಕೇಟ್ ಸುಂದರ್ ಏನ್ ಹೇಳ್ತಾ ಇದೀನಿ, ಇದು ಕನ್ನಡಿಗಸ್ಗೆ ಒಂದು ವಿಡಿಯೋ ಆಗ್ತಾ ಇದೀನಿ. ಏನಂದ್ರೆ ಒಂದು ರೋಡಲ್ಲಿ ನೀವು ಇರೋ ರೋಡ್ ಆಗ್ಲಿ, ಇಲ್ಲ ನೀವು ಯಾರೋ ಫ್ರೆಂಡ್ ಮನೆಗೆ ರಿಲೇಷನ್ ಮನೆಗೆ ಹೋಗ್ಲಿ, ಹುಚ್ಚಿನ ನಾಯಿಗಳು ಇಲ್ಲ ಅಂತ ನಿಮ್ ಗ್ಯಾರಂಟಿ ಕೊಡಕ್ಕಾಗತ್ತ? ಆ ತರ ಹುಚ್ಚಿನ ನಾಯಿಗಳು ಇರತ್ತೆ. ಎಲ್ಲ ಪ್ರತಿಯೊಂದು ರೋಡಲ್ಲಿ ಇರಲ್ಲ ಅಂತ ಹೇಳಿ ನೀವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಆ ತರ ಹುಚ್ಚಿನ ನಾಯಿ. ಈಗ ಯಾರೋ ಶ್ರೀಲಂಬರ್ ಅಂತ ಒಂದು ಹುಚ್ಚಿನ ನಾಯಿ ಅಲ್ಲಿ ಬಾ, ನೀನು ಸೇಲಂ ಬಾ, ಗೋಲ್ಗಿರಿ ಬಾ ಅಂತ ಅಷ್ಟು ದೊಡ್ಡದಾಗಿ ಮಾತಾಡ್ತಾನಲ್ಲ. ಇನ್ನೊಂದು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೀನಿ ಕನ್ನಡ. ನನಗೆ ಕನ್ನಡ ಓದಕ್ ಬರಲ್ಲ, ನಾನು ಕನ್ನಡ ಅವನಲ್ಲ, ನಾನು ಪಕ್ಕ ತಮಿಳಿಯನು. ಇನ್ನ ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿರೋನು, ಈಗ ಸೆಟ್ಲ್ ಆಗಿರೋರು ಕನ್ನಡ. ಏನು ಅರ್ಥ ಆಯ್ತಾ? ನಾನು ನಿಮ್ ಕನ್ನಡಿಗಕ್ಕೆ ಒಂದು ವಿಡಿಯೋ ಆಗ್ತಾ ಇದೀನಿ, ದಯವಿಟ್ಟು ಫುಲ್ ಕೇಳಿ, ಆಮೇಲೆ ನೀವು ಮಾತಾಡಿ. ಏನಂದ್ರೆ ನನಗೆ ಒಂದು ಮರ್ಯಾದೆ, ಅಷ್ಟು ಮರ್ಯಾದೆ ಕೊಡ್ತಾರೆ ಅಂದ್ರೆ ತಮಿಳ್ ಅವರು ಇದ್ದಾರೆ. ತಮಿಳ್ ಅವರು ಬಂದ್ರೆ ಕನ್ನಡ ಅವರು ಎಷ್ಟು ಮರ್ಯಾದೆ ಕೊಡ್ತಾರೆ ನನಗೆ ಗೊತ್ತು. ಏನಂದ್ರೆ ಎಷ್ಟು ಹೋರಾಟ ಮಾಡ್ತಾರೆ ಅಂದ್ರೆ ಇದು ತಮಿಳ್ನಾಡಲ್ಲಿ ಅವ್ರು ಹೋರಾಟ ಮಾಡಿದ್ರೆ ಅಷ್ಟೇ. ಇಲ್ಲಿ ಕರ್ನಾಟಕದಲ್ಲಿ ಏನೇ ಪ್ರಾಬ್ಲಮ್ ಅಂದ್ರು ಎದೆ ಕೊಡೋರು, ಅಂದ್ರೆ ಯಾರು ಬರ್ಲಿ ಪ್ರಾಬ್ಲಮ್ ಎದೆ ಕೊಡೋರು ಕನ್ನಡ ಅವರು. ನಾನು ಕನ್ನಡ ನೋಡಿದೀನಿ. ಏನಂದ್ರೆ ಅಷ್ಟು ಚೆನ್ನಾಗಿರೋರು. ಬಗ್ಲು ನಾಯಿ ಬಗಲ್ತಾ ಇರ್ಲಿ, ಹುಚ್ಚಿನಾಯಿಗಳು ಅವರಲ್ಲ. ಏನಂದ್ರೆ ಎಲ್ಲಾರು ಹಂಗಿರ್ಲ ತಮಿಳ್ನಾಡಲ್ಲಿ. ಆ ಕಾಲದಲ್ಲಿ ಬಂದಿರೋರು ಯಾರಾಗಿದ್ರು ಬದುಕಕ್ಕೆ ಊರಂದ್ರೆ ತಮಿಳ್ನಾಡು ಹೆಸರು. ಅರ್ಥ ಆಯ್ತಾ? ಹುಚ್ಚಿನಾಯಿಗಳು ಎಲ್ಲಾ ಊರಲ್ಲಿರುತ್ತೆ, ಎಲ್ಲಾ ಬೀದಿಗಳಿರುತ್ತೆ. ಹುಚ್ಚಿನಾಯಿ ಮಾತು ಕೇಳ್ಕೊಂಡು ಯಾರು ಇಲ್ಲ. ನನಗೆ ಒಂದೇ ಒಂದು ಹೆಮ್ಮೆ ಏನಂದ್ರೆ ನಾನು ಪ್ರೌಡ್. ಏನಂದ್ರೆ ಎಲ್ಲ ಇಡೀ ಸ್ಟೇಟ್ ಅಲ್ಲಿ ನನ್ನ ನಾಲೆಜ್ಗೆ ಕರ್ನಾಟಕದಲ್ಲಿ ಇನ್ನೊಂದು ಫ್ಲಾಗ್ ಇದೆ, ಕರ್ನಾಟಕ ಅಂತ ನನಗೆ ಹೆಮ್ಮೆ. ಏನಂದ್ರೆ ಯಾವ ಒಂದು ಕನ್ನಡಿಗಸು ಇಂಡಿಯನ್ ಫ್ಲಾಗ್ ಕೆಳಗೆ ನನ್ ಕನ್ನಡ ಫ್ಲಾಗ್ ಮೇಲೆ ಅಂತ ಹೇಳಿಲ್ಲ. ನಮ್ ತಾಯಿ ಹಿಂಗೆ ದೊಡ್ಡವರು ಆ ತರ ಮರ್ಯಾದೆ ಕೊಟ್ಟು ಕನ್ನಡ ಫ್ಲಾಗು ಇದೆ. ಫಸ್ಟ್ ಇಂಡಿಯನ್ ಫ್ಲಾಗು, ಎರಡನೇದು ಕನ್ನಡ ಫ್ಲಾಗು ಅಂತ. ನನಗೇನಂದ್ರೆ ಯಾವ ಸ್ಟೇಟ್ ಅಲ್ಲಿ ಇಲ್ಲ ಆ ತರ ಒಂದು ಪ್ರೌಡ್. ಏನಂದ್ರೆ ಅದಕ್ಕೂ ಇದೆ ಫ್ಲಾಗ್. ನಾನು ಹೇಳ್ತಾ ಇದೀನಿ, ಅವ್ರು ಹುಚ್ಚಿನ ಮಕ್ಳು ಹುಚ್ಚಿನ ನಾಯಿನ ಮಕ್ಳು ಮಾತು ಕೇಳ್ಕೊಂಡು ಹುಚ್ಚಿನಾಯಿ ಬಗ್ಲಕ್ ಬರ್ತಾ ಇದೆ, ಕಚ್ಚಕ್ ಬರ್ತಾ ಇದೆ ಅಂದ್ರೆ ನಾವು ಮಾಡಕ್ಕಾಗಲ್ಲ. ಕನ್ನಡ ಅವ್ರಿಗೆ ನನಗೆ ಹೇಳ್ತಾ ಇದೀನಿ. ನಾನು ತಮಿಳವ್ರು ಕೇಳ್ಬೋದು, ಆ ಹುಚ್ಚಿನ ಇಲ್ಲಿ ಕೇಳಲ್ಲ. ನಾನು ಒಂದೇ ಒಂದು ಹೇಳ್ತಾ ಇದೀನಿ, ಕನ್ನಡ ಅವ್ರು ಏನಂತ ಕೇಳ್ಬಿಟ್ಟು ಬಗ್ಳದಾಗ್ಲಿ ಹೊಡೆದಾಗ್ಲಿ ಯಾರು ರೆಡಿ. ನಿಮ್ ತಾಯಿನ ಬೈದ್ರೆ ಯಾರಿಗಾಗ್ಲಿ ಕೋಪ ಬರುತ್ತೆ. ಆ ತರ ಯಾವ ದೇಶ ಆಗ್ಲಿ ಯಾವ ಸ್ಟೇಟ್ ಆಗ್ಲಿ ಅವರು ಸ್ಟೇಟ್ ನ ಬೈದ್ರೆ ಕೋಪ ಬರುತ್ತೆ. ಆ ತರ ಈ ತರ ಹುಚ್ಚಿನ ಇರುತ್ತೆ. ಏನೋ ಯಾರೋ ದುಡ್ಡು ಹಾಕಿರೋದಕ್ಕೆ ಇಟ್ಕೊಂಡು ಏನೋ ಮಾಡ್ತಾರೆ, ಒಂದು ಫೇಮ್ ಹಂಗ್ ಮಾತಾಡಿದ್ರೆ ಮರ್ಯಾದೆ ಬರುತ್ತೆ, ಫೇಮಸ್ ಆಯ್ತು ಅಂತ ಮಾತಾಡ್ತಾರೆ ಹುಚ್ಚಿನ ಮಕ್ಳು. ಹುಚ್ಚಿನ ಕಚ್ಚಕ್ ಬಂದ್ರೆ ನೀವು ಗಚ್ತೀರಾ? ನಾನು ಕೇಳಿದ್ರು ಕನ್ನಡದವ್ರಿಗೆ, ಕನ್ನಡಿಗರಿಗೆ, ಕನ್ನಡ ದೇಶದಲ್ಲಿ ಹುಟ್ಟಿರೋರ್ಗೆ ಆ ನಾಯಿ ಏನೋ ಬಗಲ್ತಾ ಇದೆ. ತಮಿಳವರು ಎಲ್ಲರಂಗಿಲ್ಲ, ಇರ್ತಾರೆ, ಎಲ್ಲಾ ಸ್ಟೇಟ್ ಅಲ್ಲಿ ಇರ್ತಾರೆ ಈ ತರ ನಾಯಿಗಳು. ಏನೋ ಎಲ್ಲಾ ಸ್ಟೇಟ್ ಅಲ್ಲಿ ಇರ್ತಾರೆ. ಆ ನಾಯಿಗಳನ್ನ ಬಿಟ್ಬಿಡಿ. ನಾನು ಕೇಳ್ತಾ ಇರೋದು, ಅಣ್ಣ ತಮ್ಮ ತರ ಇದ್ದೀವಿ ಎಲ್ಲಾ ಸ್ಟೇಟ್ ಅವರು. ನಾನ್ ತಮಿಳ್ನಾಡು ಹೇಳ್ತಾ ಇಲ್ಲ, ಎಲ್ಲಾ ಸ್ಟೇಟ್ ಅವರು ಅಣ್ಣ ತಮ್ಮ ತರ ನೋಡೋದು. ಎಲ್ಲಾ ಸ್ಟೇಟ್ ಅವರು ನಿಯತ್ತಾಗಿರೋರು ನೋಡ್ತಾ ಇದಾರೆ. ಈ ತರ ಹುಚ್ಚಿನ ಮಕ್ಳು ಎಲ್ಲಾ ಸ್ಟೇಟ್ ಇರ್ತಾರೆ. ಆಯ್ತಾ ಮಾಡ್ಕೊಳ್ಳಿ. ಈಗ ನಿನ್ನೆ ಒಂದು ವಿಡಿಯೋ ನೋಡಿದೆ, ಒಂದು ಕನ್ನಡ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಾಲೇಜಲ್ಲಿ ಹೇಳಿದ್ದಾರೆ. ಅವ್ರಿಗೆ ಸ್ಟ್ರೈಕ್ ಮಾಡಿದ್ದಾರೆ, ಅಂದ್ರೆ ಹೋರಾಟ ಮಾಡಿ ಕಾಲೇಜ್ ಇರ್ಬೇಕಂದ್ರೆ ಕನ್ನಡ ಮಾತಾಡಬಾರ್ದು, ಯಾವ ಬೇಕಾದ್ರೆ ಮಾತಾಡು ಅಂತ ಹೇಳು, ಪರವಾಗಿಲ್ಲ, ಕನ್ನಡ ಮಾತಾಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ದಾರೆ. ಆ ತರ ನನಗೆ ಒಂದು ಪ್ರೌಢ ಅನಿಸ್ತಾ ಇದೆ, ನನಗೆ ಹೆಮ್ಮೆ. ಏನಂದ್ರೆ ಕನ್ನಡದಲ್ಲಿ ಈಗ್ಲೂ ನಾನು ಕನ್ನಡ ನೋಡಿದೀನಿ. ಏನು ಹೆಮ್ಮೆ ಅಂದ್ರೆ ಆ ತರ ಪ್ರೌಡ್. ಕನ್ನಡಿಗಸು ಯಾರಾಗಲಿ ಮರ್ಯಾದೆ ಕೊಟ್ಟು ಮಾತಾಡೋರು, ಎದೆ ಕೊಡೋರು, ಜಗಳಕ್ಕೂ ರೆಡಿ, ಎದೆ ಕೊಡೋಕು ರೆಡಿ. ಆ ತರ ನಾನೇ ನಾನ್ ಕನ್ನಡ ನೋಡಿದೀನಿ. ಏನು ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಕನ್ನಡ ಅಂದ್ರೆ ನಾನ್ ಕನ್ನಡ ಹುಟ್ಟಿನವನಲ್ಲ, ಸೆಟ್ಲ್ ಆಗಿರೋ ಮಾತ್ರ ಕನ್ನಡಗಾರರು. ನಾನ್ ತಮಿಳವನು. ಹುಚ್ಚಿ ಮಕ್ಳು ನಾಯಿ ಮಕ್ಳು ಇರ್ತಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಹುಚ್ಚಿನಾಯಿ ಕಚ್ಚಕ್ ಬಂದ್ರೆ ನೀವು ಕಚ್ತೀರಾ? ಬೇಡ. ಮರ್ಯಾದೆ, ತುಂಬಾ ಮರ್ಯಾದೆ ಕನ್ನಡ ಅವ್ರಿಗೆ. ಎದೆ ಕೊಡ್ತಾರೆ, ಜಗಳಕ್ಕೂ ರೆಡಿ. ಮೈ ನೀನ್ ಬರ್ತೀಯಾ ಅಂತ ಒಂಟಿಗೊಂದು ನಿಲ್ತ್ಕೊಳ್ಳಂದ್ರೆ ನಿಲ್ತ್ಕೋಬಹುದು. ಯಾರ್ ತಾಯಿನ ಬೈದ್ರು ಅವ್ರಿಗೆ ಕೋಪ ಬರುತ್ತೆ. ಆ ತರ ನಾನು ಹೇಳ್ತಾ ಇದೀನಿ. ಅವ್ರ ನಾಯಿ ಕಚ್ಚಕ್ ಬಂದ್ರೆ ನೀವು ಕಚ್ಚಕ್ ಹೋಗ್ತೀರಾ? ಬೇಡ. ಇರುತ್ತೆ ಕೆಲವು ನಾಯಿಗಳು, ಆ ನಾಯಿಗಳ ಕಿವಿ ಕಾಕ್ಸ್ಕೊಂಬಿಡಿ. ಆ ನಾಯಿ ಏನೋ ಬಗ್ಲಿ, ಎರಡು ಮಾತು ಏನೋ ಕಿಚ್ಚಾಗ್ಲಿ, ಏನೇ ನೋಡ್ಲಿ,
ನಾವು ಅಣ್ಣ ತಮ್ಮ ತರ ಇದೀವಿ. ಬೇರೆ ಸ್ಟೇಟ್ ಯಾವ ಸ್ಟೇಟ್ ಆಗಲಿ, ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ ಅಂತ ಹೇಳಿ ತೋರಿಸಿ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಮರ್ಯಾದೆ ಎಷ್ಟು ಮರ್ಯಾದೆ ಕೊಡ್ತಾರೆ. ನಾನ್ ಕರ್ನಾಟಕ ನೋಡಿದೀನಿ. ನಿಮ್ಗೆ ಯಾಕೆ ಹೇಳ್ತಾ ಇದ್ರೆ ಕೇಳ್ತೀರಾ ಅಂತ ಒಂದು ಮರ್ಯಾದಕ್ಕೆ. ಆ ಮರ್ಯಾದೆ ನನ್ಗೆ ಗೊತ್ತು. ಜಗಳಕ್ಕೆ ರೆಡಿ, ಎದೆ ಕೊಡೋಕೆ ರೆಡಿ. ನಮ್ದ್ರೆ ನಮ್ಗೆ ಒಂದು ಕೊಟ್ರೆ ಎದೆನೆ ಕೊಡೋರು ಕನ್ನಡ ಅವ್ರು. ನಾನ್ ಕನ್ನಡ ನೋಡಿದೀನಿ. ಜಗಳಕ್ಕೂ ರೆಡಿ, ಎದೆ ಕೊಡೋಕೆ ರೆಡಿ. ನಾನ್ ಯಾಕೆ ನಿಮ್ ಕೇಳ್ತಾ ಇದ್ದೀನಿ ಅಂದ್ರೆ ಆ ಹುಚ್ಚಿನ ನಾಯ್ಕೆ ಹೇಳಿದ್ರೆ ಕೇಳಲ್ಲ. ಹುಚ್ಚಿನ ಕೋತೀನಿ ನನ್ ಮಕ್ಳು ಕೇಳಲ್ಲ. ಅದಕ್ಕೆ ಕನ್ನಡ ಹೇಳ್ತಾ ಇದೀನಿ. ನಾ ಯಾಕೆ ಅಂದ್ರೆ ಒಂದ್ ಮಾತು, ಕನ್ನಡಿಗಿಸ್ಮೇಲೆ ನನಗೆ ನಂಬಿಕೆ ಇದೆ. ಮಾತ್ ಕೇಳ್ತಾರೆ, ಜಗಳಕ್ಕೂ ರೆಡಿ, ಎದೆ ಕೊಡೋಕೆ ರೆಡಿ. ಆಮೇಲೆ ನಂಬಿಕೆ ಇದೆ. ದಯವಿಟ್ಟು ಅಣ್ಣ ತಮ್ಮ ತರ ಎಲ್ಲಾ ಸ್ಟೇಟ್ ಅವರು ಇದ್ದಾರೆ. ಈ ಆ ತರ ಹುಚ್ಚಿನ ಮತ್ತೆ ನಾಯಿ ಏನೇ ಹೇಳಿದ್ರು ಆ ಧೈರ್ಯ ನನಗೆ ಇಷ್ಟ ಆಯ್ತು. ಎರಡೇ ಡ್ರೈವರ್ಸ್, ಟೆಂಪೋ ಟ್ರಾವೆಲರ್ ಡ್ರೈವರ್ಸ್ ನೀನ್ ಫ್ಲಾಗ್ ಬಿಚ್ಚಿ ಅಂತ ಹೇಳಿದ್ರು. ಆ ಡ್ರೈವರ್ಸ್ ಬಿಚ್ಚಕ್ಕಾಗಲ್ಲ. ಏನ್ ಬೇಕಾದ್ರೆ ಮಾಡ್ಕೊಂತ ತಮಿಳ್ನಾಡಲ್ಲಿ ಹೋಗಿರೋ ಡ್ರೈವರ್ಸ್, ಕರ್ನಾಟಕ ಡ್ರೈವರ್ಸ್ ಎಷ್ಟು ಧೈರ್ಯ ಹೇಳ್ತಾರೆ. ಇವೆಲ್ಲ ಏನು ಇಲ್ಲಿ ಬಾ ಅಂತ ಹೇಳ್ತಾರ. ಇಲ್ಲಿಂದ ಹೋಗಿರೋ ಡ್ರೈವರ್ಸ್ ಬಿಚ್ಚಲ್ಲ ಅಂತ ಹೇಳ್ತಾರೆ. ಆ ಧೈರ್ಯ ನನಗೆ ತುಂಬಾ 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 ಇಷ್ಟ ಆಯ್ತು. ಡ್ರೈವರ್ಸ್ ಅಷ್ಟು ಜನ ತಮಿಳ್ ಎನ್ಸಿರುವಾಗ ಬಿಚ್ಚಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ಎಮ್ಮೆ ನನಗೆ ಇಷ್ಟ ಆಯ್ತು. ತುಂಬಾ ತುಂಬಾ ಪ್ರೌಡ್. ಏನಂದ್ರೆ ಅವ್ರ ಸಲ್ಯೂಟ್ ಡ್ರೈವರ್ಸ್ಗೆ. ನಾನು ಬಿಚ್ಚೋ ಜಗಳ ಹೋಗಂತ ಹೇಳ್ತಲ್ಲ. ಈಗ ಯಾಕೆ ಕನ್ನಡದಲ್ಲಿ ಆಗ್ತಾ ಇದೆ ವಿಡಿಯೋ, ಒಂದೇ ಒಂದು ನನಗೆ ಪ್ರೀತಿ ಅಂದ್ರೆ ಅಷ್ಟೇ ಪ್ರೀತಿ ಕನ್ನಡಿಗರ ಮೇಲೆ. ಏನಂದ್ರೆ ಬೇರೆ ಸ್ಟೇಟ್ ಅವರು ಸುಮಾರು ಸ್ಟೇಟ್ ಅವರು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ಎಲ್ಲಾ ಸ್ಟೇಟ್ ಅವರು ಇದ್ದಾರೆ. ಅಂದ್ರೆ ಮರ್ಯಾದೆ ಕೊಡೋದ್ರಲ್ಲಿ ಕನ್ನಡಿಗರು ಬೇರೆ ಡಿಫ್ರೆನ್ಶಿಯೇಟ್ ಮಾಡಲ್ಲ. ನೀವು ಈ ಸ್ಟೇಟ್ ಇಂದ ಬಂದಿದ್ಯಾ, ಆ ಸ್ಟೇಟ್ ಇಂದ ಬಂದಿದ್ಯಾ, ಯಾವುದೇ ಒಂದು ಏರಿಯಾದಲ್ಲಿ ತೋರಿಸೋದೇ ಇಲ್ಲ. ಮರ್ಯಾದೆ ಫಸ್ಟ್ ಮನುಷ್ಯ ಅಂತ. ನಿನಗೂ ರಕ್ತ ರೆಡ್, ನನ್ ಮೈ ಮೇಲೆ ಓಡ್ತಾರ ಬ್ಲಡ್, ರಕ್ತ ರೆಡ್. ಅದಕ್ಕೆ ಎರಡು ಒಂದೇ, ಡಿಫ್ರೆನ್ಶಿಯೇಟ್ ಮಾಡಲ್ಲ. ಆ ತರ ಜೆನ್ಯೂನ್ ಅಂದ್ರೆ ನೋಡಿರೋದು ಕನ್ನಡಿಗರನ್ನ. ಎಮ್ಮೆ ನಾನ್ ಸೆಲ್ಯೂಟ್ ಹೊಡಿದ್ದೇನೆ. ಹುಚ್ಚಿನ ಮಕ್ಕಳು ಹೆಂಗಾದ ಹೋಗಿ. ನಾನು ಪಕ್ಕ ತಮಿಳೇನು. ನಾನ್ ಬಂದು ಸೆಟ್ಲ್ ಆಗಿರೋ ಊರು 2 ಮನೆ. ತಾಯಿ ಮನೆಯನ್ನು ಹೆಂಗ್ ಬಿಟ್ಕೊಡಲ್ವೋ ಅದೇ ತರ ಅತ್ತೆ ಮನೆಯನ್ನು ಬಿಟ್ಕೊಡಲ್ಲ. ಅತ್ತೆ ಮನೆಯನ್ನೇ ಬಿಟ್ಕೊಡ್ತಾರೆ, ಹೆಂಡತಿ ಮನೆಯನ್ನೇ ಬಿಟ್ಕೊಡಲ್ಲ. ಆ ತರ ನಾನ್ ಬಂದು ಸೆಟ್ಲ್ ಆಗಿರೋ ಊರು ಕರ್ನಾಟಕ ಸ್ಟೇಟು, ಬೆಂಗಳೂರಲ್ಲಿ. ಆ ತರ ನನಗೆ ಒಂದೇ ಒಂದು. ಈಗ ಯಾಕೆ ಇಷ್ಟೊಂದಕ್ಕೆ ಹೋಗಿ ತಮಿಳ್ ಅನ್ಸ್ಕಿಲ್ಲ ಅಂದ್ರೆ ಆ ನನ್ನ ಮೈ ಹುಚ್ಚಿನ ಮೈ ಮಕ್ಕಳ ಹತ್ರ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ಗೆ ಹೆಮ್ಮೆ ಆಗಿ ನಾನ್ ಪ್ರೌಡ್ ಆಗಿ ಫೀಲ್ ಮಾಡುವ ಕನ್ನಡಿಗ ಹೇಳ್ತಾ ಇದೀನಿ. ದಯವಿಟ್ಟು ಹುಚ್ಚಿನ ಮಕ್ಕಳು ಕಚ್ಚಕ್ ಬಂದ್ರೆ, ಹುಚ್ಚಿನಾಯಿ ಕಚ್ಚಕ್ ಬಂದ್ರೆ ನೀವು ಹೋಗಿ ಕಚ್ತಾರ ಬೇಡ. ನನಗ್ ಮರ್ಯಾದೆ, ತುಂಬಾ ಮರ್ಯಾದೆ. ಏನಂದ್ರೆ ಇಲ್ಲಿರೋ ಗೊತ್ತು, ಯಾವ ಸ್ಟೇಟ್ ಆಗಿರ್ಲಿ ಮರ್ಯಾದೆ ಕೊಡೋರು ಅಂದ್ರೆ ಜಗಳಕ್ಕೂ ರೆಡಿ, ಎದೆ ಕೊಡೋಕೆ ರೆಡಿ. ದಯವಿಟ್ಟು ಹೇಳ್ತೇನೆ ಬೇಡ. ಆ ಫ್ಲಾಗ್ ನ ಇರ್ಲಿ, ಒಂದು ಪ್ರೌಡ್. ಕನ್ನಡ ಇರೋಕೆ ಯಾರ್ಯಾರು ಸೆಟ್ಲ್ ಆಗಿದ್ದಾರೆ ಅಷ್ಟು ಸ್ಟೇಟ್ ಅವ್ರಿಗೆ ಗೊತ್ತು. ಕರ್ನಾಟಕ ಫ್ಲಾಗ್ಗೆ ಕುಡಿದ್ಬಿಟ್ಟು ಬಾಟ್ಲಿ ಇಡಕ್ಕಾಗಲ್ಲ, ಹೋಗಿ ಕಾಳು ಇಡಕ್ಕಾಗಲ್ಲ, ಗೊತ್ತು ಕನ್ನಡ ಇರೋಕೆ. ಹುಚ್ಚಿನ ನಾಯಿನ ಮಕ್ಕಳು ಏನಾದ್ರು ಹುಚ್ಚಿ ಹಿಡ್ದು ಬಿಟ್ಟಿದೆ, ಏನಾದ್ರು ಕಿಚ್ಚಾಡ್ಕೊಳ್ಳಿ, ನನ್ಗೆ ಗೊತ್ತು. ನಮ್ಗೆ ಗೊತ್ತು, ನನಗಲ್ಲ. ಇಲ್ಲಿ ಯಾರು ಸೆಟ್ಲ್ ಆಗಿದಾರೋ ಬೇರೆ ಸ್ಟೇಟ್ ಅವ್ರಿಗೆ ಅಷ್ಟು ಜನ ಗೊತ್ತು. ಎಷ್ಟು ಪ್ರೌಡ್ ಅಂದ್ರೆ ಎದೆ ಕೊಡೋಕೆ ರೆಡಿ, ಜಗಳಕ್ಕೂ ರೆಡಿ, ಏನು ಸಾಯಿಸೋಕು ರೆಡಿ, ಸಾಯಿಸೋ ರೆಡಿ. ಈ ತರ ಇದು ಕನ್ನಡ ಬರುತ್ತೆ. ಆಯ್ತಾ? ದಯವಿಟ್ಟು ಹೇಳ್ತಾ ಇದೀನಿ ಒಂದೇ ಒಂದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕನ್ನಡ ಅವರು ಕೇಳ್ಬಿಟ್ಟು ಆಮೇಲೆ ಜಗಳ ಹೋಗ್ತಾರೆ. ಹುಚ್ಚಿನ ನನ್ನ ಮಕ್ಕಳು ಫಸ್ಟ್ ಜಗಳ ಹೋಗ್ಬಿಡ್ತಾರೆ, ಏನಂತ ಕೇಳಲ್ಲ, ಯಾರ ಮೇಲೆ ತಪ್ಪೇನು ಕೇಳಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಪ್ರೌಡ್. ಏನಂದ್ರೆ ಆತರ ಫ್ಲಾಗ್ಗೆ ನಾನೇ ಸೆಲ್ಯೂಟ್ ಹೊಡಿತಾ ಇದೀನಿ. ನೀವು ಇಂಡಿಯನ್ ಫ್ಲಾಗ್ ಕೆಳಗೆ ಇಳಿಸ್ತಾ ಇಲ್ಲ, ಇಂಡಿಯನ್ ಫ್ಲಾಗ್ ಕೆಳಗೆ ಕನ್ನಡ ಫ್ಲಾಗು. ಅದಕ್ಕೆ ನಾನೊಂದು ಸಲ್ಯೂಟು. ಏನಂದ್ರೆ ಅದು ಹೆಮ್ಮೆ. ಏನಂದ್ರೆ ನನಗೆ ಪ್ರೌಡು. ಇಂಡಿಯನ್ ಫ್ಲಾಗು ಆಲ್ ಓವರ್ ಸ್ಟೇಟ್ಗೆ. ಹುಚ್ಚಿನ ಮಕ್ಕಳು ಹೇಳ್ತಾರೆ ನೀನ್ ಫ್ಲಾಗ್ ಇಷ್ಟ ಇದ್ರೆ ಇಂಡಿಯನ್ ಫ್ಲಾಗ್ ಅವ್ರ ಇಷ್ಟ. ಏನಂದ್ರೆ ಬೇರೆ ಸ್ಟೇಟ್ ಅವ್ರಿಗೆ ನನ್ ಕನ್ನಡ ಫ್ಲಾಗ್ಗೆ ಸಲ್ಯೂಟ್ ಹೊಡಿತಾ ಇಲ್ಲ. ಅರ್ಥ ಮಾಡ್ಕೋ, ಅವ್ರ ದೇಶ ಭಕ್ತಿ ಮನ್ಸಲ್ಲಿದೆ. ಅದಕ್ಕೆ ನನಗೆ ಇನ್ನೊಂದು ಸಲ್ಯೂಟ್ ಹೊಡಿತಾ ಇದೀನಿ. ಆ ಇಂಡಿಯನ್ ಫ್ಲಾಗ್ ಮೇಲೆ ಇಟ್ಬಿಟ್ಟು ಕೆಳಗೆ ನಮ್ ದೇಶ ಫ್ಲಾಗು, ಕನ್ನಡ ಫ್ಲಾಗ್ ಇದೆ ಅಂತ ಹೇಳ್ತಾರೆ. ಎಲ್ಲೂ ಯಾರು ಬೇರೆ ಸ್ಟೇಟ್ ಅವ್ರಿಗೆ ಸಲ್ಯೂಟ್ ಹೊಡೆದು ಈಗಂತ ಯಾರೂ ಇಲ್ಲ. ನನಗೆ ಅದೊಂದು ಪ್ರೌಢ. ಅದಕ್ಕೆ ಸಲ್ಯೂಟು ಕನ್ನಡಿಗರಿಗೆ ನಾನು ಹೊಡಿತಾ ಇದೀನಿ. ದಯವಿಟ್ಟು ಹೇಳ್ತೀನಿ, ಇದು ಹುಚ್ಚಿನ ಮಕ್ಕಳು ಇದ್ದೇ ಇರ್ತಾರೆ. ಆ ಮಾತು ಕೇಳಕ್ ಹೋಗ್ಲಿ. ಸರಿನಾ? ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಷ್ಟೇ. ಥ್ಯಾಂಕ್ಸ್.